ಫಸ್ಟ್ ಸಂಕ್ರಾಂತಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ನಮ್ಮ ಎಲ್ಲ ಈ ಚಾನೆಲ್ ಸಬ್ಸ್ಕ್ರೈಬರ್ಸ್ಗೆ ಸಂಕ್ರಾಂತಿ ಹಬ್ಬದ ಮತ್ತು ಹ್ಯಾಪಿ ನ್ಯೂ ಇಯರ್. ಕೋಣ ಒಂದು ರಗಡ್ ಸಂಕೇತ. ಆಮೇಲೆ ಅದ್ರ ಹಿಂದ್ಗಡೆ ಏನಿರುತ್ತೆ ಕತೆ ಅನ್ನೋದ್ರ ಬಗ್ಗೆನೇ ಈ ಕೋಣ ಚಿತ್ರ ವಿಶೇಷವಾಗಿ. ಇದ್ರೊಳಗಡೆ ನನಗೆ ಪರ್ಫಾರ್ಮೆನ್ಸ್ಗೆ ತುಂಬಾ ದೊಡ್ಡ ಸ್ಕೋಪ್ ಇದೆ. ಸುಮಾರು ಜನ ಹೇಳ್ತಾ ಇದ್ದಾರೆ ನಿಮ್ ಗ್ಯಾರಂಟಿ ಅವಾರ್ಡ್ ಅಂತ. ಆತರ ಆಗ್ಲಿ ಅಂತ ನಾನು ಆಸೆ ಪಡ್ತೀನಿ. ಫಸ್ಟ್ ಎಲ್ಲರ ಮೈಂಡ್ ಅಲ್ಲೂ ಬಂದ್ರೆ ಈ ಕೋಣ ಅನ್ನೋದು ಅಂತಂದ್ರೆ ಏನೋ ಒಂದು ಡಿಫ್ರೆಂಟ್ ಆಗಿದೆ ಅಂತ ಎಲ್ಲರ ಮೈಂಡ್ ಅಲ್ಲೂ ಒಂಥರ ಥಾಟ್ ಬರುತ್ತೆ. ನಿಮ್ಮ ಮೈಂಡ್ ಅಲ್ಲಿ ಏನಂತ ಒಂದು ಥಾಟ್ ಬರುತ್ತೆ? ಕೋಣ ಅಂತಂದ್ರೆ ಅಲ್ಲ ಕಮಲ ಆತರ ಈ ತರದೆಲ್ಲ ಒಂದು ಥಿಂಕ್ ಮಾಡ್ತಾರೆ. ಸೊ ಆತರ ಇರುವಾಗ ಸೊ ಈ ಕೋಣ ಒಂದು ರಗಡ್ ಸಂಕೇತ. ಕೋಣ ಅಂದ್ರೆ ಒಂದು ಯಾವ್ದಕ್ಕೂ ಈಗ ಊರ್ ಮೇಲೆ ಊರು ಬಿದ್ರೆ ಕೋಣದ ಮುಂದೆ ಕಿನ್ನರಿ ಬಾರ್ಸು ಅಂದ್ರೆ ಯಾವ್ದಕ್ಕೂ ಕೇರ್ ಮಾಡ್ದಂಗೆ. ಈಗ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಕೋಣ ಅಂದ್ರೆ ಆತರ ಒಂದು ನೇಚರ್ ಇರುವಂತ ಒಂದು ಪ್ರಾಣಿ. ಇದು ಈ ಪಿಕ್ಚರಿನ ಹೈಲೈಟ್ ಏನಕ್ಕೆ ಅಂದ್ರೆ ಇಲ್ಲಿ ಸ್ಯಾಕ್ರಿಫೈಸ್ ಮಾಡ್ಬೇಕಾ ಮಾಡಬಾರ್ದಾ, ಆಮೇಲೆ ಅದ್ರ ಹಿಂದ್ಗಡೆ ಏನಿರುತ್ತೆ ಕತೆ ಅನ್ನೋದ್ರ ಬಗ್ಗೆನೇ ಈ ಕೋಣ ಚಿತ್ರ ವಿಶೇಷವಾಗಿ. ನಮ್ಮ 8mm ಡೈರೆಕ್ಟ್ ಮಾಡಿದಂತ ಹರಿ ಅವರು ಈ ಚಿತ್ರದ ಕತೆ ಮಾಡಿದ್ದಾರೆ, ಸ್ಕ್ರಿಪ್ಟ್ ಮಾಡಿದ್ದಾರೆ. ಮತ್ತೆ ನಮ್ಮ ರವಿ ಅವರು ನಮ್ಮ ಚಿತ್ರದ ನಿರ್ಮಾಪಕರು ತನಿಷಾ ಕುಪ್ಪಂಡಾರಿ ಅವ್ರ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಈ ಕೋಣ ಬಂದು ನನ್ಗೆ ಕೆರಿಯರ್ ಅಲ್ಲಿ ನೆಕ್ಸ್ಟ್ ಒಂದು ಅನದರ್ ಡೈಮೆನ್ಷನ್. ಈಗ ಒಂದೊಂದು ಚಿತ್ರದಲ್ಲೂ ಒಬ್ಬ ಕಲಾವಿದನಿಗೆ ಏನಾದ್ರು ಒಂದು ನೀರಾಗಬಾರ್ದು ಅನ್ನೋ ಒಂದು ಆಸೆ ಇರುತ್ತೆ. ಆ ನಿಟ್ಟಿನಲ್ಲಿ ನನಗೆ ಕೋಣ ಬಂದು ಒಂದು ಹೊಸ ಒಂದು ಆಯಾಮ ಆಗುತ್ತೆ. ಮತ್ತೆ ಇದ್ರೊಳಗಡೆ ನನಗೆ ಪರ್ಫಾರ್ಮೆನ್ಸ್ಗೆ ತುಂಬಾ ದೊಡ್ಡ ಸ್ಕೋಪ್ ಇದೆ. ಸುಮಾರು ಜನ ಹೇಳ್ತಾ ಇದ್ದಾರೆ ನಿಮ್ ಗ್ಯಾರಂಟಿ ಅವಾರ್ಡ್ ಅಂತ. ಆತರ ಆಗ್ಲಿ ಅಂತ ನಾನು ಆಸೆ ಪಡ್ತೀನಿ. ನಾನು ಎಲ್ಲಾರನ್ನು ಇಂಟರ್ವ್ಯೂ ಮಾಡ್ಕೊಂಡ್ ಬಂದೆ, ಅದ್ರಲ್ಲೂ ನಿಮ್ದು ನಿಜವಾಗ್ಲೂ ಅವಾರ್ಡ್ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಅವರು. ನನ್ಗೆ ಅದೇ ಖುಷಿ ಆಯ್ತು. ಸೊ ಈಗಿರ್ಬೇಕಾದ್ರೆ ಸೊ ಈ ಸಿನಿಮಾನ ನೀವ್ ಹೆಂಗೆ ಒಪ್ಕೊಂಡ್ರಿ ಅಂತ? ಇಲ್ಲ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಂತಂದ್ರೆ ಈ ತರ ಒಂದು ಕತೆ ಆ ದೇವರ ಆಶೀರ್ವಾದದಿಂದ ನಮಗೆ ಹುಡ್ಕೊಂಡ್ ಬರೋದ್ರಿಂದ ನನಗೆ ತುಂಬಾ ಖುಷಿ. ಯಾಕಂದ್ರೆ ಮುಂಚೆ ಎಲ್ಲ ಈ ತರ ಸ್ಕ್ರಿಪ್ಟ್ಸ್ಗಳೆಲ್ಲ ನಮ್ಮನ್ನ ಹುಡ್ಕೊಂಡು ಬರ್ತಾ ಇರ್ಲಿಲ್ಲ. ಆಫ್ಟರ್ ಸಮ್ ಗುಡ್ ಮೂವೀಸ್ ಮಾಡಾದ್ಮೇಲಿಂದ ಈ ತರ ಸ್ಕ್ರಿಪ್ಟ್ಸ್ ನಾನು ಹುಡ್ಕೊಂಡು ಬರ್ತಾ ಇದೆ. ಸೊ ಇದ್ರೊಳಗಡೆ ಎಂಟರ್ಟೈನ್ಮೆಂಟ್ಗೆ ಎಲ್ಲೂ ಬರ ಇರಲ್ಲ. ಯಾಕಂದ್ರೆ ನಮ್ಮ ರಿಯಾಲಿಟಿ ಶೋ ಸ್ಟಾರ್ಸ್ಗಳು ತುಂಬೋಗಿದ್ದಾರೆ ಈ ಚಿತ್ರದಲ್ಲಿ. ಅದು ತನಿಷಾ ಅವ್ರು ಇಲ್ಲ ಅಂದಿದ್ರೆ ಮೋಸ್ಟ್ಲಿ ಅಷ್ಟೊಂದ್ ಜನ ಕರ್ಕೊಂಬರಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಆಸ್ ಅ ಪ್ರೊಡ್ಯೂಸರ್ ನಾನು ಕೂಡ ಇಷ್ಟೊಂದ್ ಜನನ ಸೇರ್ಸಕ್ ಆಗ್ತಾ ಇರ್ಲಿಲ್ಲ. ನಾನೊಂದು 10 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದೀನಿ, ಇಷ್ಟೊಂದ್ ಜನ ಕಲಾವಿದರನ್ನ ಸೇರ್ಸಕ್ ಆಗ್ತಿರ್ಲಿಲ್ಲ. ಸೊ ಒಂದು ದೊಡ್ಡ ಬಡ್ಜೆಟ್ ಪಿಕ್ಚರ್ ಆಗ್ತಾ ಇದೆ. ಅದು ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ಇದ್ರೊಳಗಡೆ ಮೇಕಿಂಗ್ಗೆ ನಮ್ಮ ಕ್ಯಾಮ್ರಾಮನ್ ಅವರು ವಿಲನ್ನು ಕೋಟ್ಯಾಧಿಪತಿ ಅದೆಲ್ಲ ಪಿಕ್ಚರ್ ಮಾಡಿರೋಂಥ ಗಿರೀಶ್ ಗೌಡ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿಯೊಬ್ರು ಎಫರ್ಟ್ ತುಂಬಾ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ಎಫರ್ಟ್ ಅಂತ ಹೇಳಿದ್ರೆ ಎಲ್ಲರೂ ಆಗ್ತಾರೆ, ಬಟ್ ಇಲ್ಲಿ ನಮ್ಮ ಎಡಿಟರ್ ಯಾರು ಆಫ್ಲೈನ್ ಎಡಿಟಿಂಗ್ ಮಾಡೋರೆ ಆನ್ಲೈನ್ ಅಲ್ಲಿ ಕುತ್ಕೊಂಡು ಮಾಡ್ತಾ ಇದಾರೆ. ಯಾಕಂದ್ರೆ ಅವ್ರು ಒಂದ್ ಸ್ವಲ್ಪ ರಶಸ್ ನೋಡಾದ್ಮೇಲೆ ಅವ್ರು ತುಂಬಾ ಇನ್ಸ್ಪೈರ್ ಆಗಿದ್ದಾರೆ. ಸರ್ ನಾನು ಇಲ್ಲೇ ಮಾಡ್ತೀನಿ ಅಂದ್ರು. ಇನ್ನೂ ಖುಷಿ ಬಂದ್ ಮಾಡಿ ಅಂತ ಅಂದ್ವಿ. ಮ್ಯೂಸಿಕ್ ಶಶಾಂಕ್ ಅವರು ಇವತ್ತು ನಮ್ಮ ಟೀಸರ್ ಎಷ್ಟರ ಮಟ್ಟಿಗೆ ರಿಸೀವ್ ಆಗಿದೆ ಅದ ಕಾರಣ ಶಶಾಂಕ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್. ಸೊ ಹಂಗಾಗಿ ಇದೆಲ್ಲ ಕೂಡಿ ಬಂದಿದೆ. ಈಗ ಆಲ್ಮೋಸ್ಟ್ ಒಂದು 25 ಡೇಸ್ ಶೂಟಿಂಗ್ ಮುಗಿಸಿದೀವಿ. ಇನ್ನೊಂದು 25 ಡೇಸ್ ಆದ್ರೆ ಪಿಕ್ಚರ್ ಮುಗಿದೆ. ಇಲ್ಲಿ ಎಲ್ಲರ ಮೈಂಡ್ ಅಲ್ಲೂ ಏನ್ ಬರುತ್ತೆ ಅಂತಂದ್ರೆ ಒಬ್ಬ ಲೇಡಿ ಪ್ರೊಡ್ಯೂಸರ್ ಸೊ ಅನ್ನೋದು ಇದು ಮುಂದಕ್ಕೆ ಆಗುತ್ತಾ ಇಲ್ವಾ ಅನ್ನೋದೇ ಎಲ್ಲರ ಮೈಂಡ್ ಅಲ್ಲೂ ಒಂದು ಥಾಟ್ ಇರುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅಲ್ಲ, ಪ್ರೊಡ್ಯೂಸರು, ಲೇಡಿ ಪ್ರೊಡ್ಯೂಸರು, ಜೆಂಟ್ಸ್ ಪ್ರೊಡ್ಯೂಸರು ಆತರ ಎಲ್ಲ ಏನಿಲ್ಲ. ಪ್ಯಾಷನ್ ಇರಬೇಕು. ಆ ಪ್ಯಾಷನ್ ಅವ್ರ ಹತ್ರ ಹೇರಳವಾಗಿದೆ. ಅವ್ರ ಜೊತೆ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ, ಅವರೆಲ್ಲ ಸೇರ್ಕೊಂಡು ಈ ಪಿಕ್ಚರ್ ಮಾಡ್ತಾರೆ. ಇವತ್ತು ಏನು ನಡೀತಾ ಇದೆ ಇಲ್ಲಿ ಸೆಟ್ ಅಲ್ಲಿ? ಇದು ಏನಂತಂದ್ರೆ ಬಹಳ ವರ್ಷಗಳು ಜಾತ್ರೆ ನಡೆದಿರಲ್ಲ ಊರಲ್ಲಿ, ಕಾರಣ ಇರುತ್ತೆ. ಆ ಕಾರಣನೇ ಪಿಕ್ಚರಿನ ಬ್ಯಾಕ್ ಸ್ಟೋರಿ. ಸೊ ಇವತ್ತು ಎಲ್ಲರೂ ಸೇರಿ ಊರ್ ಹಬ್ಬ ಮಾಡ್ಬೇಕು ಅಂತಾರೆ. ಯಾಕಂದ್ರೆ ಇವತ್ತು ಯಾವುದೇ ಊರ್ ತಗೊಂಡ್ರು
ನೀವು ಯಾವ್ದೇ ರಾಜ್ಯದಲ್ಲಿ ಯಾವ್ದೇ ಮೂಲೆಗೆ ಹೋದ್ರು ಊರಬ್ಬ ಅಂತ ಮಾಡೇ ಮಾಡ್ತಾರೆ. ಸೊ ಅಂತ ಒಂದು ಊರಬ್ಬದ ಒಂದು ಸಿಚುವೇಶನ್ ಇವತ್ತಿರುತ್ತೆ. ನಮ್ಮ ಮುರುಘಾ ಮಾಸ್ಟರ್ ಅವರು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಇವರು ರಿಯಾಲಿಟಿ ಶೋ ಅಲ್ಲೆಲ್ಲ ತುಂಬಾ ಒಳ್ಳೊಳ್ಳೆ ಐಟಮ್ಸ್ ನ ಯೂಸ್ ಮಾಡೋದ್ರಲ್ಲಿ ಅವ್ರ ಹೆಸರುವಾಸಿ ಆಗಿರೋದ್ರಿಂದ ಈ ಚಿತ್ರದಲ್ಲಿ ತುಂಬಾ ಈಸಿಯಾಗಿ ನಮ್ಗೆ ಪ್ರೊಡ್ಯೂಸರ್ಸ್ಗೆ ನಮ್ಗೆ ಯಾರಿಗೂ ಕಷ್ಟ ಆಗದಿರೋ ತರ ಹ್ಯಾಂಡಲ್ ಮಾಡ್ತಾರೆ. ಓಕೆ ಆಯ್ತಣ್ಣ, ನಮ್ ಕೋಣ ಸಿನಿಮಾ ಎಲ್ಲಾರು ಮನೆ ಮುಟ್ಲಿ, ಬೇಗ ರಿಲೀಸು ಆಗ್ಲಿ ಅಂತ ನಮ್ಮ ಎಲ್ಲಾ ಚಾನೆಲ್ ಕಡೆಯಿಂದನೂ ಕೇಳ್ತೀವಿ. ಖಂಡಿತ. ಇದು ನನ್ನ ಫಸ್ಟ್ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ದಾರೆ. ನನಗೆ ಏನ್ ಸಂತೋಷ ಅಂತಂದ್ರೆ ಫಸ್ಟ್ ನಾನು ಹೇಳ್ದೆ ಬೇಡ ಆ ತರ ಹಾಕೋದು, ತನ್ನನ್ ತಾನೇ ಆಗ್ಬೇಕು. ಯಾಕಂದ್ರೆ ಇವಾಗ ನಾವು ಸುಮ್ನೆ ಪ್ಯಾನ್ ಇಂಡಿಯಾ ಅಂತ ಮಾಡಿ ಅದು ಆಗದೆ ಇದ್ರೆ ಬೇಜಾರು ಅಂತ. ಬಟ್ ಇಲ್ಲಿ ಆಗ್ತಾ ಇರುವಂತ ಪ್ರೊಸೀಜರ್ ಅಲ್ಲಿ ನೋಡಿದಾಗ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಬೇರೆ ಭಾಷೆಯಲ್ಲೂ ಈ ಚಿತ್ರ ಯೂನಿವರ್ಸಲ್ ಕತೆ ಆಗಿರೋದ್ರಿಂದ ತುಂಬಾ ರಿಸೀವ್ ಮಾಡ್ತಾರೆ. ಓಕೆ ಅಣ್ಣ, ಆಯ್ತು. ಕಂಪ್ಲೀಟ್ ಹಳ್ಳಿಯಲ್ಲೇ ನಡೀತಾ ಇರೋದಂತ? ಹೌದು ಇಲ್ಲ ಇದು ಕಂಪ್ಲೀಟ್ ಒಂದು ರಿಮೋಟ್ ಪ್ಲೇಸ್ ಅಂತ ಇರೋದು. ಸೊ ನಾವೇನ್ ಮಾಡ್ತಾ ಇದೀವಿ, ಒಂದೇ ಜಾಗದಲ್ಲಿ ಶೂಟ್ ಮಾಡಿದೆ. ಫಿಕ್ಟಿಷಿಯಸ್ ಜಾಗಗಳು ಎಲ್ಲೆಲ್ಲಿ ಇರುತ್ತೆ ಆತ ಜಾಗಗಳನ್ನೆಲ್ಲ ಹುಡುಕಿ ನಾವು ಮಾಡ್ತಾ ಇದೀವಿ. ಮೊನ್ನೆ ಮುರುಡೇಶ್ವರ ಅಲ್ಲಿ ಮಾಡಿದ್ವಿ, ಸ್ವಲ್ಪ ದಿವಸ ಈ ಚಾಮರಾಜನಗರ ಸೈಡ್ ಅಲ್ಲಿ ಮಾಡಿದ್ವಿ. ಹಂಗೆ ಎಲ್ಲೆಲ್ಲಿ ನಮ್ಗೆ ಇಂಪಾರ್ಟೆಂಟ್ ಜಾಗಗಳು ಸಿಗುತ್ತೆ ಅದು ಇಂಥ ಊರು ಅಂತ ಒಂದು ಸಿನಿಮಾ ಹೆಸರು ಇಟ್ಬಿಟ್ಟು ಆ ಊರಿಗೆ ಇದನ್ನ ಮಾಡ್ತಾ ಇದೀವಿ. ಆಕ್ಚುಲಿ ಇದು ನಡೀತಾ ಇರೋದು ಇವಾಗ ಬೀರೇಶ್ವರ ದೇವಸ್ಥಾನ ಮದ್ದೂರು ತಾಲೂಕಲ್ಲಿ ನಡೀತಾ ಇರೋದು. ಬಟ್ ನಮ್ಗೇನಂತಂದ್ರೆ ಇದನ್ನ ಒಂದೇ ಊರಲ್ಲಿ ಮಾಡದೇ ಇರೋದ್ರಿಂದ ಆ ಊರಲ್ಲಿ ಎಲ್ಲಾ ತರ ಎನ್ವೈರನ್ಮೆಂಟ್ ಇರಬೇಕು ಅಂತ ಈ ತೀರ್ಥಹಳ್ಳಿಲಿ ಮಾಡ್ತೀವಿ, ಸ್ವಲ್ಪ ಕುಂದಾಪುರದಲ್ಲಿ ಮಾಡಿದೀವಿ. ಆ ತರ ಎಲ್ಲಾ ಕಡೆ ಸೇರಿಸಿ ಮಾಡ್ತಾ ಇದ್ದೀವಿ. ಟೀಸರ್ ಅಲ್ಲಿ ನೋಡಿದಾಗ ಅದೊಂದು ಗೊಂಬೆ ಒಂದು ತುಂಬಾ ಹೈಲೈಟ್ ಆಗಿ ಇತ್ತು. ಆ ಪಾತ್ರದ ಬಗ್ಗೆ ಅಂದ್ರೆ ಅಲ್ಲ, ಅದು ಆ ಗೊಂಬೆ ಬಂದು ಯೂಶಲ್ ಆಗಿ ಎಲ್ಲಾರು ನೋಡಿರ್ತಾರೆ. ಈ ಹಳ್ಳಿಗಳ ಕಡೆ ಸಂತೆಯಲ್ಲಿ ಮತ್ತೆ ಜಾತ್ರೆಗಳಲ್ಲಿ ಈ ಅಸ್ಟ್ರಾಲಜಿ ಹೇಳೋ ರೋಬೋ ಅದು ನಾನು ಅದನ್ನ ಇಟ್ಕೊಂಡು ಜೀವನ ಮಾಡೋಂಥವ್ನು. ಬಟ್ ಅದರಿಂದ ಅದಕ್ಕೂ ಒಂದು ಬ್ಯಾಕ್ ಸ್ಟೋರಿ ಇರುತ್ತೆ. ಆ ಸ್ಟೋರಿ ಏನು ಅನ್ನೋದು ಈ ಪಿಕ್ಚರ್ ಗೊತ್ತಾಗುತ್ತೆ. ಇಲ್ಲ ಅದೆಲ್ಲ ಏನಿಲ್ಲ. ಅದು ಆ ತರದೆಲ್ಲ ಪಿಕ್ಚರ್ ನೋಡ್ಬೇಕು, ಇಲ್ಲೇ ಎಲ್ಲ ಹೇಳ್ಬಿಟ್ರೆ ಮಜಾ ಇರಲ್ಲ. ಓಕೆ ಆಯ್ತಣ್ಣ, ಆಲ್ ದಿ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು.